ಗಂಡ ಹೆಂಡತಿಯ ಜಗಳ ಕೊಲೆಯಲ್ಲಿ ಅಂತ್ಯವಾಗಿರುವಂತಹ ಘಟನೆ ಬೆಂಗಳೂರಿನ ಹೊರವಲಯದಲ್ಲಿ ನಡೆದಿದೆ. ಕುಡಿದ ಮತ್ತಿನಲ್ಲಿ ಪತ್ನಿಯನ್ನ ಕೊಲೆ ಮಾಡಿದ್ದಾನೆ ಪತಿ. ಆನೇಕಲ್ನ ಸಮಂದೂರು ಸಮೀಪದ ಗುಡ್ನಹಳ್ಳಿಯಲ್ಲಿ ನಡೆದಿರೋ ಘಟನೆ. 58 ವರ್ಷದ ಗೌರೀಶ್ ಎಂಬಾತ ತನ್ನ ಪತ್ನಿ 45 ವರ್ಷದ ನೂಕಲಮ್ಮ ಅನ್ನೋರನ್ನ ಕೊಲೆ ಮಾಡಿದ. ಕುಡಿದ ಮತ್ತಿನಲ್ಲಿ ಇಟ್ಟಿಗೆ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಈ ಒಡಿಶಾ ಮೂಲದ ದಂಪತಿ. ಪ್ರತಿದಿನ ಕುಡಿದು ಪತ್ನಿ ಜೊತೆ ಗಲಾಟೆ ಮಾಡ್ತಾ ಇದ್ದ ಗಂಡ. ರಾತ್ರಿ ಗಲಾಟೆ ವಿಕೋಪಕ್ಕೆ ತಿರುಗಿ ಕೊಲೆಯಲ್ಲಿ ಅಂತ್ಯವಾಗಿದೆ. ಫೋಟೋದಲ್ಲಿ ನೀವು ನೋಡ್ತಿರ್ತಕ್ಕಂಥ ವ್ಯಕ್ತಿನೇ ಗೌರೀಶ್. ಈತನೇ ತನ್ನ ಹೆಂಡತಿಯನ್ನು ಕೊಲೆ ಮಾಡಿರ್ತಕ್ಕಂಥದ್ದು. ಕುಡಿದು ಪ್ರತಿದಿನ ಜಗಳ ಮಾಡಿ ಒಂದು ದಿನ ಆ ಜಗಳ ತಾರಕಕ್ಕೇರಿ ಏನೋ ಕೈಗೆ ಸಿಕ್ಕಿದ್ರಲ್ಲಿ ಹೊಡೆದೋ ಚುಚ್ಚಿ ಏನೋ ಮಾಡಿ ಒಟ್ಟಿನಲ್ಲಿ ತನ್ನ ಹೆಂಡತಿಯನ್ನು ಈಗ ಆತ ಕೊಂದಿದ್ದಾನೆ.